ವೈದ್ಯಾಧಿಕಾರಿಗಳ ಎಡವಟ್ಟು ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಪ್ರಮುಖ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ, ಮಹಿಳೆಯೊಬ್ಬರು ತೀವ್ರ ರೀತಿಯಲ್ಲಿ ಪರದಾಟವನ್ನು ನಡೆಸಿದ್ದಾರೆ. ಕಾರಣ ಏನು ಅಂತ ನೋಡ್ತಾ ಹೋಗೋಣ. ಬದುಕಿರುವ ಮಹಿಳೆಗೆ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದೆ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು. ತುಮಕೂರಿನ ತಿಪಟೂರು ಆಸ್ಪತ್ರೆಯ ಅಧಿಕಾರಿಗಳು ಮಾಡಿಕೊಂಡಿರುವಂಥ ಎಡವಟ್ಟಿದು. 2 ವರ್ಷಗಳಿಂದ ಸಣ್ಣ ತಾಯಮ್ಮನಿಗೆ ಸವಲತ್ತು ಅನ್ನೋದೇ ಲಭ್ಯವಾಗ್ತಾ ಇಲ್ಲ. ಈಗ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಗೃಹಲಕ್ಷ್ಮಿ ಯೋಜನೆಯಿಂದ ಆಕೆ ವಂಚಿತರಾಗಿದ್ದಾರೆ. ತಿಪಟೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಾಗಿ ಹೆರಿಗೆಗಾಗಿ ಆ ಮಹಿಳೆ ಸೇರಿಕೊಂಡಿರ್ತಾರೆ. ಮಗು ಜನಿಸಿದ 3 ದಿನಗಳ ನಂತರ ನವಜಾತ ಶಿಶು ಕೊನೆಯುಸಿರೆಳೆದಿರುತ್ತೆ. ಮಗುವಿಗೆ ನೀಡಬೇಕಿದ್ದ ಮರಣ ಪ್ರಮಾಣ ಪತ್ರ ತಾಯಿಗೆ ನೀಡಿದ್ದಾರೆ ಆಸ್ಪತ್ರೆ ಸಿಬ್ಬಂದಿ. ಏನು ಹೇಳಬೇಕು ಈ ಎಡವಟ್ಟಿಗೆ? ಮಗು ತೀರು ಹೋಗಿದೆ, ಮರಣವಾಗಿದೆ, ಹೀಗೆ ಡೆತ್ ಸರ್ಟಿಫಿಕೇಟನ್ನು ಕೊಡಬೇಕಾಗಿತ್ತು. ಆದರೆ ಕೊಟ್ಟಿರೋದೇನು, ತಾಯಿ ಸಾವಿಗೀಡಾಗಿದ್ದಾರೆ ಅಂತ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆಗಿರೋ ಘಟನೆ ತಿಪ್ಟೂರು, ಅಲ್ಲಿ ನಿಮಗೆ ಕ್ಲಿಯರ್ ಆಗಿದ್ದಿದ್ರೆ ಇಲ್ಲಿ ಈಸಿಯಾಗಿ ಬಂದ್ಬಿಡೋದು. ಅಲ್ಲಿ ಪುರಸಭೆ ಆಕ್ಚುಲಿ ನಾರ್ಮ್ಸ್ ನ ಮೊದಲು ತಿಳ್ಕೋಬೇಕಾಗ್ತದೆ. ನೀವು ಅಲ್ದಿದ್ದು ಪ್ರಶ್ನೆ ಅಲ್ಲ, ನೀವು ಹಂತವಾಗಿ ಹೋಗಿದ್ದಿದ್ರೆ ಬೇಗ ಸುಲಭವಾಗಿ ಕೆಲಸ. ಇವ್ರು ಏನ್ ಮಾಡಿದ್ರೆ, ಸಣ್ಣ ತಾಯಮ್ಮ ಸತ್ತೋಗಿದ್ದಾಳೆ, ಸಣ್ಣ ತಾಯಮ್ಮನ ಅಪ್ಪನ ಹೆಸರು ಲಕ್ಷ್ಮಯ್ಯ ಅಂತ ಅಂದ್ರೆ ಈ ಅಮ್ಮನ್ನೇ ಮಗು ಮಾಡಾಕಿ, ಈ ಅಮ್ಮನ್ನೇ ಮಗು ಮಾಡಾಕಿ, ಈ ಅಮ್ಮನ್ನೇ ಸಾಯಿಸಿ, ಈ ಅಮ್ಮನ ಆಧಾರ್ ಕಾರ್ಡ್ ಹಾಕಿ ಡೆತ್ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ಹುಟ್ಟಿದ ಮಗುಗೆ ಆಧಾರ್ ತಕ್ಷಣ ಬರಲ್ಲ. ಇಲ್ಲಿ 2ನೇ ವರ್ಷದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ, ಟಿಪ್ಪೂರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿತ್ತು. ಸಿಜರಿನ್ ಡೆಲಿವರಿ ಆಗಿತ್ತು. ಪಾಪುದು ಎತ್ತಾಯಿತು 3 ದಿವಸಕ್ಕೆ. ಪಾಪುದು ಎತ್ತಾಗಿರೋದಕ್ಕೆ ಪಾಪುಂದು ಕೊಡೋದ ನಂದೇ ಜನನ ಮರಣ ಪತ್ರ ಕೊಟ್ಟವ್ರೆ. ಆ 2ನೇ ವರ್ಷದಿಂದ ಏನು ರೇಷನ್ ಕಾರ್ಡ್ಗೆ ಇಲ್ಲ, ಕ್ಯಾನ್ಸಲ್ ಮಾಡ್ಯಾರೆ, ಅಕ್ಕಿ ಕೊಡ್ತಾ ಇಲ್ಲ. ಗೃಹಲಕ್ಷ್ಮಿನ ಮಾಡ್ಸಕ್ ಹೋದಾಗ ಇದು ನಮಗೆ ಗೊತ್ತಾಯಿತು. ಅಂಥವರೆಗೂ ನಮಗೆ ಗೊತ್ತಿರಲಿಲ್ಲ. ನಾನು ಎಲ್ಲೆಲ್ಲೋ ತಿರ್ಗಾಡ್ದೆ, ಆದರೂ ಆಗಲಿಲ್ಲ. ಇಲ್ಲಿಂದ ಅಲ್ಲಿ ಕಳ್ಸೋರು, ಅಲ್ಲಿಂದ ಇಲ್ಲಿ ಕಳ್ಸೋರು. ಅದೇನು ಒಂಚೂರು ಇದನ್ನು ತಗೊಂಡು ನನಗೆ ಸರ್ ಮಾಡಿ ಕೊಡಿ. ಇಲ್ಲಿ 2ನೇ ವರ್ಷದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ, ಟಿಪ್ಪೂರು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.